ನಮಸ್ಕಾರ. ಅಸ್ತ್ರ ಕನ್ನಡ ಫ್ಯಾಕ್ಟ್ಸ್ ಚಾನಲ್ಗೆ ಸ್ವಾಗತ. ಹಿಂದೂ ಧರ್ಮದಲ್ಲಿ ಪೂಜಿಸಲ್ಪಡುವ ಎಲ್ಲ ದೇವರನ್ನು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಆದರೆ ವಿಷ್ಣುವನ್ನು ಅಂದರೆ ಶ್ರೀಹರಿಯನ್ನು ಕರೆಯುವ ಹೆಸರು ಮಾತ್ರ ವಿಭಿನ್ನವಾಗಿದೆ. ವಿಷ್ಣುವಿನ ಹೆಸರುಗಳಲ್ಲಿಯೇ ಸತ್ಯನಾರಾಯಣ ಎಂಬುದು ವಿಭಿನ್ನವಾದ ಹೆಸರಾಗಿದೆ. ವಿಷ್ಣುವನ್ನು ಸತ್ಯನಾರಾಯಣ ಎಂದು ಯಾಕೆ ಕರೆಯುತ್ತಾರೆ ಎಂದು ನಾವೀಗ ತಿಳಿಯೋಣ. ಶಿವಪುರಾಣದಲ್ಲಿ ಈ ಕಥೆಯು ಬ್ರಹ್ಮನೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂದು ವಿವರಿಸಲಾಗಿದೆ. ಒಮ್ಮೆ ಬ್ರಹ್ಮದೇವನು ತಾನೇ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದವನು ಎನ್ನುವ ಗರ್ವದಿಂದ ಬೀಗುತ್ತಿದ್ದನು. ಈ ವಿಚಾರವನ್ನು ಅವನು ವಿಷ್ಣುವಿನ ಮುಂದೆ ಹೊಗಳಿಕೊಳ್ಳುತ್ತಿರುತ್ತಾನೆ. ಆದರೆ ವಿಷ್ಣುವು, ಇದು ನಿಮ್ಮ ತಪ್ಪು ಕಲ್ಪನೆ, ವಿಶ್ವವನ್ನು ಸೃಷ್ಟಿಸಿದವನು ಶಿವನೇ ಎಂದು ಉತ್ತರಿಸಿದನು. ಬ್ರಹ್ಮನು ಕೈಲಾಸದ ಮೇಲೆ ಕುಳಿತಿರುವ ಆ ಶಿವ ಎಲ್ಲಿದ್ದಾನೆ? ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತಿರುವವನು ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿಸಿದ್ದಾನೆ ಎಂದು ಕೇಳಿದನು. ಇಲ್ಲ, ಶಿವನು ಪ್ರತಿಯೊಂದು ಕಣದಲ್ಲೂ, ಎಲ್ಲೆಡೆ, ಭೂಮಿಯಲ್ಲಿ, ನೀರಲ್ಲಿ, ಎಲ್ಲೆಲ್ಲೂ ಇದ್ದಾನೆ ಎಂದು ವಿಷ್ಣು ಉತ್ತರಿಸಿದನು. ಆಗ ಬ್ರಹ್ಮನು, ಶಿವನು ಎಲ್ಲೆಡೆ ಇದ್ದರೆ ಈ ಪರ್ವತವನ್ನು ನಿಮ್ಮ ಮುಂದೆ ಅಲ್ಲಾಡಿಸುತ್ತೇನೆ, ಆಗ ಶಿವನು ಎಲ್ಲಿಂದಲಾದರೂ ಹೊರಹೊಮ್ಮಬೇಕು ಎಂದು ಹೇಳಿದನು. ವಿಷ್ಣು ಮತ್ತು ಬ್ರಹ್ಮ ಇಬ್ಬರೂ ಸೇರಿ ಪರ್ವತವನ್ನು ಅಲ್ಲಾಡಿಸಿದಾಗ ಒಂದು ಜ್ಯೋತಿರ್ಲಿಂಗ ಹೊರಹೊಮ್ಮಿತು. ವಿಷ್ಣು ಲಿಂಗವನ್ನು ಸ್ತುತಿಸಲು ಪ್ರಾರಂಭಿಸಿದನು ಮತ್ತು ಜ್ಯೋತಿರ್ಲಿಂಗದಿಂದ ಒಂದು ಧ್ವನಿ ಹೊರಹೊಮ್ಮಿತು. ನಾನು ಬ್ರಹ್ಮಾಂಡದ ಸೃಷ್ಟಿಕರ್ತ ಎಂದು ಘೋಷಿಸಿತು. ಬ್ರಹ್ಮನು, ನಾನು ಇದನ್ನು ಸ್ವೀಕರಿಸಲು ಸಿದ್ಧನಿದ್ದೇನೆ, ಆದರೆ ನಾನು ಅವನ ತಲೆಯನ್ನು ನೋಡಲು ಬಯಸುತ್ತೇನೆ ಎಂದು ಉತ್ತರಿಸಿದನು. ಆಗ ಜ್ಯೋತಿರ್ಲಿಂಗದಿಂದ ಬಂದ ಮತ್ತೊಂದು ಧ್ವನಿಯು, ಈ ಬೆಳಕಿನ ಸ್ತಂಭದ ಆದಿ ಮತ್ತು ಅಂತ್ಯವನ್ನು ಕಂಡುಕೊಳ್ಳುವವನು ಅತ್ಯುತ್ತಮ ಎಂದು ಘೋಷಿಸಿತು. ವಿಷ್ಣು ಹಂದಿಯ ರೂಪವನ್ನು ತೆಗೆದುಕೊಂಡು ಕಂಬದ ಕೆಳಗೆ ಹೋದನು. ಆದರೆ ಹಂಸದ ರೂಪದಲ್ಲಿ ಬ್ರಹ್ಮನು ಮೇಲಕ್ಕೆ ಹೋದನು. ಆದರೆ ಶಿವನು ಶಾಶ್ವತ ಮತ್ತು ಅನಂತ ಎಂದು ವಿಷ್ಣುವಿಗೆ ಮೊದಲೇ ತಿಳಿದಿತ್ತು. ಅಂತ್ಯವನ್ನು ಕಂಡುಹಿಡಿಯುವುದು ಅಸಾಧ್ಯ ಎಂದು ಅರಿತಂತಹ ವಿಷ್ಣುವು ಸ್ವಲ್ಪ ದೂರ ಕ್ರಮಿಸಿ ನಂತರ ಹಿಂದಿರುಗಿದನು. ಆದಾಗ್ಯೂ ಬ್ರಹ್ಮನು ಅಚಲವಾಗಿ ಉಳಿದು ತಲೆಗಾಗಿ ಹುಡುಕಾಟವನ್ನು ಮುಂದುವರೆಸಿದನು. ತಲೆಯನ್ನು ಹುಡುಕುತ್ತಿರುವಾಗ ಅವನಿಗೆ ಒಂದು ಹಸುವು ಕಾಣಿಸಿತು ಮತ್ತು ಆ ಹಸುವು ಶಿವನ ತಲೆಯನ್ನು ನೋಡಿದೆ ಎಂದು ಸಾಕ್ಷಿಯನ್ನು ಹೇಳಬೇಕೆಂದು ಬ್ರಹ್ಮನು ಅದನ್ನು ಕೇಳಿಕೊಳ್ಳುತ್ತಾನೆ. ನಾನು ಹೇಳುವುದಿಲ್ಲ ಎಂದು ಅದು ಮೊದಲಿಗೆ ನಿರಾಕರಿಸಿತು. ಆಗ ಬ್ರಹ್ಮ ಅವಳನ್ನು ಪ್ರಲೋಭಿಸಲು ಮುಂದಾದನು. ನೀನು ನನ್ನ ಮಾತನ್ನು ಪಾಲಿಸಿದರೆ ನಿನ್ನನ್ನು ಮನೆಗಳಲ್ಲಿ ಪೂಜಿಸಲಾಗುತ್ತದೆ ಎಂದು ಹೇಳಿದನು. ಇದನ್ನು ಕೇಳಿದ ಹಸು ಒಪ್ಪಿಕೊಂಡಿತು. ಬ್ರಹ್ಮ ಹಿಂದಿರುಗಲು ಪ್ರಾರಂಭಿಸಿದಾಗ ಹಸು, ಯಾರಾದರೂ ನನ್ನನ್ನು ನಂಬದಿರಬಹುದು, ಆದ್ದರಿಂದ ನೀನು ಕೇದಗಿ ಹೂವನ್ನು ನಿನ್ನೊಂದಿಗೆ ಸಾಕ್ಷಿಯಾಗಿ ತೆಗೆದುಕೊಂಡು ಹೋಗು ಎಂದು ಹೇಳಿತು. ಬ್ರಹ್ಮನು ಶಿವನ ಮುಖವನ್ನು ನೋಡಿದ್ದಾನೆ ಎಂದು ಹೇಳಲು ಕೇದಗಿ ಹೂವು ಸಹ ಒಪ್ಪಿಕೊಂಡಿತು. ಇದರ ನಂತರ ವಿಷ್ಣು ಮತ್ತು ಬ್ರಹ್ಮ ಶಿವಲಿಂಗವನ್ನು ತಲುಪಿದಾಗ ಅವರು ಪರಸ್ಪರ ಪ್ರಶ್ನಿಸಿದರು. ವಿಷ್ಣು, ನೀವು ಶಿವನ ತಲೆಯನ್ನು ನೋಡಿದ್ದೀರಾ ಎಂದು ಬ್ರಹ್ಮನನ್ನು ಕೇಳಿದಾಗ ಬ್ರಹ್ಮ, ಮೊದಲು ನೀನು ಹೇಳು, ನೀನು ಶಿವನ ಪಾದಗಳನ್ನು ನೋಡಿದ್ದೀಯಾ ಎಂದು ಕೇಳಿದನು. ಆಗ ವಿಷ್ಣು ವಿನಯದಿಂದ, ಇಲ್ಲ, ನಾನು ಶಿವನ ಪಾದಗಳನ್ನು ನೋಡಲಿಲ್ಲ ಎಂದು ಸೋಲನ್ನು ಒಪ್ಪಿಕೊಂಡನು. ಆದರೆ ಬ್ರಹ್ಮನು ಕೇದಗಿ ಹೂವನ್ನು ಮತ್ತು ಹಸುವನ್ನು ಬಳಸಿಕೊಂಡು ಸುಳ್ಳು ಹೇಳಿದನು. ಬ್ರಹ್ಮನ ಈ ಸುಳ್ಳನ್ನು ಕೇಳಿದ ಶಿವನು ಹಸು, ಬ್ರಹ್ಮ ಮತ್ತು ಕೇದಗಿ ಹೂವಿನ ಮೇಲೆ ಕೋಪಗೊಂಡನು. ಶಿವನು ಹಸುವನ್ನು ಶಪಿಸುತ್ತಾ, ನಿನ್ನ ಇಡೀ ದೇಹವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ, ಆದರೆ ನಿನ್ನ ಮುಖವು ಅನರ್ಹವಾಗಿರುತ್ತದೆ ಎಂದು ಹೇಳಿದನು. ಕೇದಗಿಯ ಹೂವನ್ನು ಶಪಿಸುತ್ತಾ, ನಿನ್ನನ್ನು ನಾವು ಎಂದೂ ನಮ್ಮ ಪೂಜೆಯಲ್ಲಿ ಎಂದಿಗೂ ಸ್ವೀಕರಿಸುವುದಿಲ್ಲ ಎಂದು ಹೇಳಿದನು. ಬ್ರಹ್ಮನ ಸುಳ್ಳಿನಿಂದ ಕೋಪಗೊಂಡ ಶಿವನು ತನ್ನ ಉಗುರುಗಳಿಂದ ಕಾಲಭೈರವನನ್ನು ಸೃಷ್ಟಿಸಿ ಬ್ರಹ್ಮನ ತಲೆಯನ್ನು ಕತ್ತರಿಸಲು ಆದೇಶಿಸಿದನು. ಕಾಲಭೈರವನು ಅದನ್ನು ಅನುಸರಿಸಿ ಬ್ರಹ್ಮನ ತಲೆಯನ್ನು ಕತ್ತರಿಸಿದನು. ವಿಷ್ಣು ಸತ್ಯದ ಮಾರ್ಗವನ್ನು ಅನುಸರಿಸಿ ತನ್ನ ಸೋಲನ್ನು ಒಪ್ಪಿಕೊಂಡನು. ಆದ್ದರಿಂದ ಶಿವನು ಸಂತೋಷಗೊಂಡು ವಿಷ್ಣುವಿಗೆ ಸತ್ಯನಾರಾಯಣ ಎಂದು ಹೆಸರನ್ನು ನೀಡಿದನು. ಮೂಲತಃ ಸತ್ಯನಾರಾಯಣ ಎನ್ನುವ ಹೆಸರನ್ನು ನೀಡಿದವನು ಶಿವನೇ.
ಶಿವ ಬ್ರಹ್ಮನ ತಲೆಯನ್ನು ಕತ್ತರಿಸಿದ ನಂತರ ಏನಾಯಿತು? ಇದರ ಬಗ್ಗೆ ಮಾಹಿತಿ ಗೊತ್ತಿದ್ದಲ್ಲಿ ನೀವು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಅಸ್ತ್ರ ಕನ್ನಡ ಫ್ಯಾಕ್ಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.